ಲೋಕಸಮರದ ಸನಿಹದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದೊಂದು ನಿರ್ಧಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಂಪತ್ತು ಹಂಚಿಕೆ ಮುಸ್ಲಿಮರಿಗೂ ಆಗಬೇಕು, ಹಿಜಾಬ್ ವಿಚಾರಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಂದು ನಿರ್ಧಾರ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿಯ ತೀವ್ರ ವಿರೋಧದ ಮಧ್ಯೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಕ್ರಿಯಾ ಯೋಜನೆ 1,000 ಕೋಟಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ಸಿಎಂ ಸೂಚನೆ. ಹುಬ್ಬಳ್ಳಿಯಲ್ಲಿಯ ಸಮಾವೇಶದಲ್ಲಿ ಘೋಷಿಸಿದ್ರು 10,000 ಕೋಟಿಯನ್ನ. ಅದರಲ್ಲಿ 1,000 ಕೋಟಿ ಬಿಡುಗಡೆಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಚನೆ ಸಿಕ್ಕಿದೆ. ಇದು ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ. ಕೂಡ ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು. ಇವರು ಆಲ್ಸೋ ನೀವು ಕೂಡ ಭಾರತೀಯರಲ್ವಾ? ಈ ದೇಶ ನಿಮಗೂ ಸೇರ್ಬೇಕು, ನನಗೂ ಸೇರ್ಬೇಕು. ಈ ದೇಶದ ಸಂಪತ್ತು ನಿಮಗೂ ಸೇರ್ಬೇಕು, ನನಗೂ ಸೇರ್ಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ನಿಮಗೂ ಕೂಡ ಈ ದೇಶದ ಇದು ಸಿಎಂ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯ ಸಮಾವೇಶದಲ್ಲಾಡಿದಂತಹ ಮಾತು. ಇದೇ ಸಮಾವೇಶದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರು ಮುಸ್ಲಿಮರಿಗೂ ಕೂಡ ಸಮಾನವಾಗಿ ಸಂಪತ್ತು ಹಂಚಿಕೆ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಆ ಹೇಳಿಕೆಯಿಂದ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ರು. ಇದೇ ಸಮಾವೇಶದಲ್ಲಿಯೇ 10,000 ಕೋಟಿ ರೂಪಾಯಿಯನ್ನ ಅವರು ಘೋಷಣೆ ಮಾಡಿದ್ರು. ಅದರಲ್ಲಿ 1,000 ಕೋಟಿ ಬಿಡುಗಡೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಸರ್ಕಾರದ ಈ ನಡೆ. ಈಗ ಸಿದ್ದರಾಮಯ್ಯನವರು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಮುಂದೆ ಸರ್ಕಾರಕ್ಕೆ ಲೋಕಸಮರದ ಸನಿಹದಲ್ಲಿ ಯಾವ ರೀತಿಯಾಗಿ ಕಂಟಕವಾಗಬಹುದು, ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಅಂತೇಳಿ ಶ್ರೀನಿವಾಸ್. ಪ್ರೇಮ್, ಹೌದು, ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ಆಗುತ್ತೆ. ಆಗ ಸಿಎಂ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿಗಳನ್ನ ಅನುದಾನ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಅಧಿವೇಶನದಲ್ಲೇ ಬಿಜೆಪಿ ಜೆಡಿಎಸ್ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಒಂದು ಮಟ್ಟಿಗೆ ಗಲಾಟೆ ಕೂಡ ಆಗಿತ್ತು. ಆದ್ರೆ ಅದಾದ ನಂತರ ಸಿಎಂ ಅವರು ಒಂದು ರೀತಿ ಯೂಟರ್ನ್ ನೋಡಿದು ಆ ಹೇಳಿಕೆಯನ್ನ ಸಮರ್ಥನೆ ಕೊಡುವಂತಹ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಲ್ಪಸಂಖ್ಯಾತ ಇಲಾಖೆ ಮತ್ತೆ ವಸತಿ ಇಲಾಖೆಗಳ ಪರಿಶೀಲನಾ ಸಭೆಯನ್ನ ಸಿಎಂ ಅವರು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಅವರು ಆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನ ಸುಮಾರು 1,000 ಕೋಟಿಗಳಷ್ಟು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಇರುವಂತಹ ವಿಚಾರ, ಸಿದ್ದರಾಮಯ್ಯನವರು 10,000 ಕೋಟಿ ಅನುದಾನ ಕೊಡ್ತೀನಿ ಅನ್ನೋದ್ರಲ್ಲಿ 1,000 ಕೋಟಿಗ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಅನ್ನೋದ್ರಿಂದ ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ಹೋಲೈಕೆ ಮಾತುಗಳು ಮುಂದುವರಿಸಿದ್ದಾರ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಯಾಕಂದ್ರೆ 3-4 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಸೊ ಇದೆಲ್ಲದರ ಹಿತದೃಷ್ಟಿಯನ್ನು ಇಟ್ಕೊಂಡು ಸಿಎಂ ಅವರು ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಅದಕ್ಕೆ ಪ್ರಾರಂಭಿಕ ಹಂತವಾಗಿ 1,000 ಕೋಟಿಗಳ ಕ್ರಿಯಾ ಯೋಜನೆಯನ್ನ ಶೀಘ್ರದಲ್ಲಿ ಸಿದ್ಧಪಡಿಸಿ ವರದಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ಇದು ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಸಿದ್ದರಾಮಯ್ಯ ಹಿಂದೆ ಹೇಳಿಕೆ ಕೊಟ್ಟಾಗ ವಿರೋಧ ಮಾಡಿದ್ರು. ಇವತ್ತಿನ ನಿರ್ಧಾರವು ಕೂಡ ಒಂದಿಷ್ಟು ವಿವಾದಗಳಿಗೆ ಕಾರಣ ಆಗಬಹುದು ಅಂತ ಅನ್ಸುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.